ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದಂತ ವಿಡಿಯೋನ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಮಗ್ಲು ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ್ರಿ. ನಾವು ಈ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾವು 1 kg ಅಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀವಿ. ಅದು ಫ್ರೆಶ್ ಆಗಿರುವಂಥ ಕ್ಯಾರೆಟನ್ನು ತೊಗೊಂಡ್ಬಿಟ್ಟಿದ್ದೀವಿ. ಕ್ಯಾರೆಟನ್ನು ತೊಗೊಂಡ್ಬಿಟ್ಟು ಅದ್ರ ಮ್ಯಾಲಿಂದೆಲ್ಲ ಸಿಪ್ಪಿನ ಚೆನ್ನಾಗಿ ಸವರ್ಕೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ತುರ್ಕೋಬೇಕು. ಸಣ್ಣದಾಗಿ ನೀವು ತುರ್ಕೊಂಡ್ರು ನಡೀತದೆ, ಸ್ವಲ್ಪ ದಪ್ಪ ಇದ್ರೂ ನಡೀತದೆ. ಅಂದ್ರೆ ಭಾಳ ದಪ್ಪ ಇದ್ರೆ ಸ್ವಲ್ಪ ಪೀಸಸ್ ಹಿಂಗೆ ದಪ್ಪ ದಪ್ಪ ಕಾಣಿಸ್ತಾವೆ, ಹಾಗಾಗಿ ಸ್ವಲ್ಪ ಸಣ್ಣದಾಗಿ ನಾವು ತುರ್ಕೊಂಡಿದ್ದೀವಿ. ಈಗ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀವಿ. ನೋಡಿರಿ, ಎಲ್ಲನೂ ಕ್ಯಾರೆಟನ್ನು ತುರಿದ್ಬಿಟ್ಟು ಸಣ್ಣಂಗೆ ನಾವು ಇಟ್ಕೊಂಡಿದ್ದೀವಿ. ಅಂದ್ರೆ ಫ್ರೆಶ್ ಆಗಿ ಮುಂಚೆನೇ ಕ್ಯಾರೆಟನ್ನೆಲ್ಲನೂ ತೊಳೆದು ಕ್ಲೀನ್ ಮಾಡಿಬಿಟ್ಟನ ನಾವು ತುರ್ಕೋಬೇಕು. ಈಗ ಒಂದು ಸ್ವಲ್ಪನೇ ಕುಕ್ಕರ್ ಹೀಟ್ ಆದ ಕೂಡಲೇ ನಾವೇನು ತುರಿದು ಇಟ್ಕೊಂಡಿದ್ವಲ್ಲ ಎಲ್ಲ ಕ್ಯಾರೆಟ್ನು ಕೂಡ ನಾನೀಗ ಕುಕ್ಕರ್ಗೆ ಹಾಕೋಕತ್ತೀನಿ. ಕುಕ್ಕರ್ಗೆ ಹಾಕಿದ್ರೇ ಚಲೋ ಆಗುತ್ತೆ. ಯಾವುದಾದ್ರೂ ನೀವು ಪಾತ್ರೆ ಒಳಗೆ ಬೇರೆದ್ರೊಳಗೆ ಹಾಕೊಂಡಿದ್ರೆ ಕುದಿಯಾಕಂದ್ರೆ ಅಷ್ಟು ಚಂದ ಸಾಫ್ಟಾಗಿ ಹಲ್ವಾ ಬರೋಂಗಿಲ್ಲ. ಹಾಗಾಗಿ ಕುಕ್ಕರ್ ಒಳಗೆ ಮಾಡಿದ್ರೇ ಚಲೋ ಆಗುತ್ತೆ. ಈಗ ನೋಡಿರಿ, ಇಷ್ಟು ನಾನು ತುರಿದಿಟ್ಕೊಳ್ಳುವಂಥ ಕ್ಯಾರೆಟನ್ನು ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೆ ಚಲೋ ಆಗುತ್ತೆ, ಟೇಸ್ಟಿ ಆಗುತ್ತೆ. ಹಾಗಾಗಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ಚಲೋ. ಇಲ್ಲ ತುಪ್ಪ ಇಲ್ಲಪ್ಪ ಅಂತಂದ್ರೆ ನೀವು ಎಣ್ಣೆ ಹಾಕಿ ಕೂಡ ಅದನ್ನು ಹುರ್ಕೋಬೋದು, ಅದು ಆಪ್ಷನಲ್ ನಿಮಗೆ. ಈಗ ನೋಡಿರಿ, ನಾನು ಇದಕ್ಕೆ ತುಪ್ಪ ಹಾಕೋಕತ್ತೀನಿ. ತುಪ್ಪ ಒಂದು ಸ್ವಲ್ಪ ಜಾಸ್ತಿ, ಒಂದು 2 ರಿಂದ 3 ಸ್ಪೂನ್ ಅಷ್ಟು ಹಾಕೋರಿ, ಅಂದ್ರೆ ಚಲೋ ಆಗ್ತೈತಿ ಮತ್ತು ಟೇಸ್ಟ್ ಕೂಡ ಚಲೋ ಬರ್ತೈತಿ. ಈಗ ನೋಡಿರಿ, ಇದನ್ನು ನಾನು ಸ್ವಲ್ಪ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳಕತ್ತೀವಿ. ಹುರ್ಕೊಂಡ ನಂತರ ಇದು ಸ್ವಲ್ಪ ಕಲರ್ ಇದ್ರದ್ದು ಚೇಂಜ್ ಆಗಬೇಕಂದ್ರೆ ಕ್ಯಾರೆಟ್ ಏನು ಹಸಿ ಇರ್ತದಲ್ಲ ಅದೆಲ್ಲನೂ ಹಸಿ ಸ್ಮೆಲ್ಲು ಹೋಗಬೇಕು. ಮತ್ತು ಕ್ಯಾರೆಟ್ ಕಲರ್ನು ಕೂಡ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಚೇಂಜ್ ಆಗಕತ್ತಿತ್ತಂದ್ರೆ ಸ್ವಲ್ಪ ಅಷ್ಟು ಸಾಫ್ಟ್ ಆಗೇ ಬಿಡ್ತದೆ ಕ್ಯಾರೆಟ್. ಅಷ್ಟ್ರ ಮೇಲೆ ನಾವು ಹುರಿದಂತ ತಿಳ್ಕೊಂಡ್ಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನೋಡಿರಿ, ಸ್ವಲ್ಪನೇ ಸಾಫ್ಟ್ ಆಗೈತಿ, ನಿಮಗೆ ಕ್ಯಾರೆಟ್ ಕಾಣಿಸ್ತಿರ್ಬೋದು. ನೋಡ್ರಿ ಈಗ ಎಷ್ಟು ಸಾಫ್ಟ್ ಆಗೈತೆ ಅಂತಂದ. ಅಂದ್ರೆ ಲೋ ಫ್ಲೇಮ್ ಒಳಗನ ಹುರ್ಕೋಬೇಕು. ಫುಲ್ ಹೈ ಫ್ಲೇಮ್ ಇಟ್ಟು ಅಂತಂದ್ರೂ ಕೂಡ ಹೊತ್ತು ಹೋಗ್ಬಿಡ್ತೈತಿ. ಹಾಗಾಗಿ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೂ ಕೂಡ ನಡೀತದೆ. ಅಂದ್ರೆ ಕೈ ಬಾಡಿಸ್ಕೊಂತಾನೆ ಇರಬೇಕು. ಈಗ ನೋಡ್ರಿ, ಇದಕ್ಕೆ ನಾವು 1 ಗ್ಲಾಸ್ ಅಷ್ಟು ಹಾಲನ್ನು ಹಾಕೋಕತ್ತೀವಿ. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಲೆಮನ್ ಕಲರ್ದ ಫುಡ್ ಕಲರನ್ನು ಆ್ಯಡ್ ಮಾಡಕತ್ತೀವಿ. ಅಂದರೆ ನೀವು ಯಾವ ಎಲ್ಲೋ ಹಾಕ್ಬೋದು ಅಥವಾ ಆರೆಂಜು ಕೂಡ ಹಾಕ್ಬೋದು. ಕಲರ್ ಅಂದ್ರೆ ಚಂದ ಬರ್ತೈತಿ. ಈಗ ಇದನ್ನು ಹಾಲು ಹಾಕ್ಬಿಟ್ಟು ನಾವು 3 ವಿಸಿಲನ್ನು ಹೊಡ್ಸ್ಕೊಂಡಿದ್ದೀವಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದೈತಿ, ಎಷ್ಟು ಮೆತ್ತಗೆ ಹೆಂಗೆ ಕಾಣಿಸಾಕತ್ತದಂತ. ಈಗ ನೋಡ್ರಿ, ನಾವು ಇದಕ್ಕೆ 3 ವಿಸಿಲ್ ಹೊಡಿಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನಾವೀಗ ಏಲಕ್ಕಿನ ಹಾಕೊಳಕತ್ತೀವಿ. ಏಲಕ್ಕಿನ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚಂದ ಅದನ್ನು ಸ್ವಲ್ಪ ಪೌಡ್ರ್ ಮಾಡಿದ್ದೀವಿ. ಅಂದರೆ ಸಕ್ಕರೆ ಹಾಕಿ ಅದನ್ನು ಜಜ್ಕೊಳ್ಳೋದ್ರಿಂದ ಸಾಫ್ಟಾಗಿ ಚಂದ ಏಲಕ್ಕಿ ಪೌಡ್ರ್ ಆಗ್ತೈತೆ, ಅದಕ್ಕೋಸ್ಕರ. ಈಗ ನೋಡ್ರಿ, ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾವು ಕುಕ್ಕರ್ನ ಅದ್ರೊಳಗೆ ಏಲಕ್ಕಿನ ಹಾಕಿ ಮತ್ತೆ ಈಗ ನಾವು ಸಕ್ಕರೆಯನ್ನು ಇದಕ್ಕೆ ಆ್ಯಡ್ ಮಾಡಕತ್ತೀವಿ. ಸಕ್ಕರೆ ನೋಡ್ರಿ, ನಾನು ಇದಕ್ಕೆ 2 ಬಟಲ್ ಅಷ್ಟು ತೊಗೊಂಡಿದ್ದೀನಿ. ಅಂದ್ರೆ 1 ಗ್ಲಾಸಿಗೆ ಒಂದು ಸ್ವಲ್ಪನೇ 1 ಸ್ಪೂನ್ ಅಷ್ಟು ಕಡಿಮೆ ಐತಿ, ಅಷ್ಟು ನಾವು ಶುಗರನ್ನು ಹಾಕೋಕತ್ತೀವಿ. ನೀವು ಸ್ವೀಟ್ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಜಾಸ್ತಿ ಸ್ವೀಟ್ ಇಷ್ಟಪಡೋರು ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು. ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಅಂದರೆ ಭಾಳ ಜಾಸ್ತಿ ಸ್ವೀಟು ಇಲ್ಲ, ಭಾಳ ಕಡಿಮೆನೂ ಇಲ್ಲ, ಆ ರೀತಿಯಾಗಿ ಆಗುವಷ್ಟು ಶುಗರನ್ನು ಆ್ಯಡ್ ಮಾಡಿದ್ದೀವಿ. ನೋಡ್ರಿ, ಈಗ ಇದು ಸ್ವಲ್ಪ ಅಂದ್ರೆ ಸಕ್ಕರೆ ಹಾಕಿದ ಕೂಡಲೇ ಸ್ವಲ್ಪ ಮೆಲ್ಟ್ ಆದಂಗೆ ಆಗೈತಿ. ಈಗ ಇದನ್ನು ನಾವು ಮತ್ತು ಕೂಡ ಒಂದು ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು. ಅಂದರೆ ನಮ್ಮ ಶುಗರ್ ಏನು ಹಾಕಿವಲ್ಲ, ಶುಗರ್ ಇಷ್ಟೂ ಕೂಡ ನಮ್ಮ ಕ್ಯಾರೆಟ್ ಒಳಗೆ ಮಿಕ್ಸ್ ಆಗಬೇಕು. ಹಂಗೆ ಒಂದು ಸ್ವಲ್ಪ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಸ್ವಲ್ಪ ಎಲ್ಲನೂ ಸಕ್ಕರೆ ಕರಗಿದ್ಬಿಟ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತೈತಿ. ಸೊ ಈ ರೀತಿಯಾಗಿ ನೀವು ಕೂಡ ಮನೆಯೊಳಗೆ ಮಾಡಿ ಟೇಸ್ಟ್ ಮಾಡಿ ನೋಡ್ರಿ, ಮತ್ತು ಹೆಂಗಾಯ್ತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ. ಮೇಲೆ ಗಾರ್ನಿಷಿಗೆ ನೀವು ಏನು ಪಿಸ್ತಾ, ಗೋಡಂಬಿ, ಆಮೇಲೆ ಬಾದಾಮಿ ಎಲ್ಲನೂ ಕೂಡ ಇದಕ್ಕೆ ಹಾಕ್ರಿ, ಅವಾಗ ಭಾರಿ ಸಖತ್ತಾಗಿ ಆಗ್ತೈತಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ಮುಂದಿನ ವಿಡಿಯೋ ಒಳಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಬಾಯ್, ಟೇಕ್ ಕೇರ್.